ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಹಾಗೂ ವಿಚಿತ್ರವಾದಂಥ ಒಂದು ಎಪಿಸೋಡ್ ಜೊತೆಗೆ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಎಪಿಸೋಡ್ನಿಂದ ನಿಮ್ಮ ಮನಸ್ಸು ಏನಾದರೂ ಪರಿವರ್ತನೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣ್ಕೊಳ್ಬೇಕಾದ್ರೆ ನಿಮಗೂ ಕೂಡ ಈ ಒಂದು ಎಪಿಸೋಡು ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶವೂ ಕೂಡ ನನಗಿದೆ. ಹೀಗಿರುವಾಗ ಈ ಎಪಿಸೋಡಿನ ಮುಖ್ಯ ಉದ್ದೇಶ ಭಾರತೀಯ ಹುಡುಗರ ಬಗ್ಗೆ ಹಾಗೂ ವಿದೇಶಿ ಹುಡುಗಿಯರ ಬಗ್ಗೆ ಇರತಕ್ಕಂಥ ಒಂದು ಸಂಚಿಕೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ವಿಷಯ ನಿಜಕ್ಕೂ ಕೂಡ ಅಚ್ಚರಿ ಹಾಗೂ ಅದ್ಭುತ. ಈ ಒಂದು ವಿಷಯದಲ್ಲಿ ನೀವೆಲ್ಲರೂ ಕೂಡ ಕನ್ನಡಿಗ ಚಾನಲ್ ವೈಟಿಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ಈ ಒಂದು ಪ್ರಸ್ತಾವನೆಯನ್ನು, ಈ ಒಂದು ವಿಷಯವನ್ನು ತಿಳಿಸುವುದು ನನ್ನ ಆದ್ಯ ಕರ್ತವ್ಯ ಅನ್ನುವಂಥ ಒಂದು ಭಾವನೆಯೊಂದಿಗೆ ಈ ಸಂಚಿಕೆಯನ್ನು, ಈ ಎಪಿಸೋಡನ್ನು ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ. ಭಾರತೀಯ ಹುಡುಗರಲ್ಲಿ ಬಹುತೇಕರು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅಲ್ಲೇ ಜಾಬ್ ಮಾಡಬೇಕು, ಅಲ್ಲೇ ನಾವು ಸಂಪಾದನೆಯನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥ ಬಲವಾದ ಒಂದು ಇಚ್ಛೆಯನ್ನು ಹೊಂದಿರ್ತಾರೆ. ಅದು ಅಷ್ಟು ಸುಳ್ಳು ಅಲ್ಲ ಮತ್ತು ಅದು ಅಷ್ಟೇ ನಿಜವಾದ ವಿಷಯವೂ ಕೂಡ ಆಗಿರುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಯುರೋಪ್ ದೇಶದಲ್ಲಿ ಇರ್ತಕ್ಕಂಥ ಒಂದು ದೇಶ, ಅದು ಬೊಲೋರಸ್ ದೇಶ. ಬೊಲೋರಸ್ ದೇಶದ ಈಗಿನ ಪರಿಸ್ಥಿತಿಯನ್ನು ಹೇಳಬೇಕಾದ್ರೆ ಅಲ್ಲಿ ಹುಡುಗಿಯರು ನಿಜಕ್ಕೂ ಕೂಡ ಗೋಲ್ಡನ್ ಹುಡುಗಿಯರು ಅಂತಲೇ ಕರಿಬೋದು. ಆಮೇಲೆ ಅವರು ಚಿನ್ನದಂಥ ಹುಡುಗಿಯರು, ಅವರಲ್ಲಿ ಯಾವುದೇ ಒಂದು ಕಸರನ್ನು ಕೂಡ ತೆಗೆದಿರತಕ್ಕಂಥ ಹುಡುಗಿಯರು. ಹೀಗಿರುವಾಗ ಆ ದೇಶದಲ್ಲಿ ಹುಡುಗಿಯರ ಸಂಖ್ಯೆ ಅಂದರೆ ಮಹಿಳೆಯರ ಸಂಖ್ಯೆ 50 ಲಕ್ಷ ಹಾಗೂ ಹುಡುಗರ ಸಂಖ್ಯೆ ಅಂದರೆ ಪುರುಷರ ಸಂಖ್ಯೆ 35 ಲಕ್ಷ. ಹೀಗಿರುವಾಗ ಆ ದೇಶದಲ್ಲಿ ಹುಡುಗರ ಸಂಖ್ಯೆ ಕಡಿಮೆ ಇರುವ ಸಲುವಾಗಿ ಆ ದೇಶದಲ್ಲಿ ಹುಡುಗಿಯರಿಗೆ ಮದುವೆ ಆಗೋದೇ ಒಂದು ತುಂಬ ದುಸ್ತರವಾದಂಥ ಪರಿಸ್ಥಿತಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಹೀಗಿರುವಾಗ ಅಲ್ಲಿಯ ಹುಡುಗರು ಅಂದರೆ ಬೊಲೋರಸ್ ದೇಶದ ಹುಡುಗರು, ಅದನ್ನು ಮುಂದೆ ಹೇಳ್ತೀನಿ. ಈಗಾಗಲೇ ಬೊಲೋರಸ್ ದೇಶ ಯುರೋಪ್ ದೇಶದ ಒಂದು ದೇಶ. ಆದರೂ ಕೂಡ ಆ ದೇಶ ಸ್ವತಂತ್ರವಾಗಿಲ್ಲ. ಅದು ಏನಾದರೂ ಒಂದು ಕಾಯ್ದೆ ಕಾನೂನುಗಳನ್ನು ಮಾಡಬೇಕಾದ್ರೆ ಅದು ಯುರೋಪಿನ ಒಂದು ಅನುಮತಿಯನ್ನು ಕೂಡ ಪಡೆಯಬೇಕಾಗ್ತೈತಿ. ಹೀಗಿರುವಾಗ ಆ ದೇಶದಲ್ಲಿ ಇರ್ತಕ್ಕಂಥ ಬಹುತೇಕ ಹುಡುಗಿಯರಿಗೆ ಮದುವೆಯದೇ ಒಂದು ಚಿಂತೆಯಾಗಿ ಪರಿಣಮಿಸಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಎಷ್ಟೋ ಜನ ಹುಡುಗರು ಅಂದರೆ ಬೊಲೋರಸ್ ದೇಶದ ಹುಡುಗರು ಹಾಗೂ ಯುರೋಪ್ ದೇಶದ ಹುಡುಗರು ಬೊಲೋರಸ್ ದೇಶದ ಹುಡುಗಿಯರನ್ನು ಇಷ್ಟಪಡೋದಿಲ್ಲ. ಆಮೇಲೆ ಅವರು ಯುರೋಪಿನ ಹುಡುಗಿಯರನ್ನೇ ಇಷ್ಟಪಡ್ತಾರೆ. ಆಮೇಲೆ ಬೊಲೋರಸ್ ದೇಶದಲ್ಲಿ ವರ್ಷಕ್ಕೆ ಸುಮಾರು ಪ್ರತಿಶತ ಅವರು ಸರ್ಕಾರದಿಂದ ಪ್ರಯತ್ನ ಮಾಡಲಿ ಅಥವಾ ತಾವೇ ಸ್ವತಃ ಪ್ರಯತ್ನ ಮಾಡಿದರೂ ಕೂಡ ಆ ಒಂದು 20 ವಯಸ್ಸಿನಿಂದ 30 ಪ್ರಯತ್ನ ಮಾಡ್ತಾಯಿದ್ರೆ ಹುಡುಗರ ಹುಡುಕಲಿಕ್ಕೆ ಅವರು 35 ವರ್ಷಗಳಾದರೂ ಕೂಡ ಒಬ್ಬರು ಅಥವಾ ಇಬ್ಬರು ಮಾತ್ರ ಮದುವೆ ಆಗಲಿಕ್ಕೆ ಒಪ್ತಾರೆ. ಹೀಗಿರುವಾಗ ಅಲ್ಲಿಯ ಹುಡುಗಿಯರ ಪರಿಸ್ಥಿತಿ ತುಂಬ ಒಂದು ಮದುವೆ ವಿಷಯವಾಗಿ ತೊಂದರೆಯಲ್ಲಿ ಇದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಅಲ್ಲಿಯ ಹುಡುಗಿಯರಿಗೆ ತುಂಬ ಒಂದು ಮದುವೆ ಅವಶ್ಯಕತೆಯೂ ಇದೆ. ಯಾಕಂದ್ರೆ ಅಲ್ಲಿಯ ಪುರುಷರು ಆ ಮಹಿಳೆಯರನ್ನು ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗಿರುವಾಗ ಈ ಒಂದು ಸಂಗತಿಯನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿಯ ಸರ್ಕಾರ 2014ರಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡಿತು. ಅದು ಪಾಸ್ ಮಾಡಬೇಕಾದ್ರೆ 20ರಿಂದ 35 ವರ್ಷಗಳಾದರೂ ಕೂಡ ಮದುವೆ ಆಗದೇ ಇರತಕ್ಕಂಥ ಹುಡುಗಿಯರಿಗೆ ಖಿನ್ನತೆ ಉಂಟಾಗಿ ಅಲ್ಲಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದಂಥ ಪರಿಸ್ಥಿತಿಯಲ್ಲಿ 2014ರಲ್ಲಿ ಅಲ್ಲಿಯ ಸರ್ಕಾರ ಒಂದು ಕಾಯ್ದೆಯನ್ನು ಪಾಸು ಮಾಡಿ ಬೇರೆ ದೇಶದ ಹುಡುಗರು, ಅದರಲ್ಲೂ ಭಾರತೀಯ ದೇಶದ ಹುಡುಗರಿಗೆ ಹಾಗೂ ಯುರೋಪ್ ದೇಶದ ಹುಡುಗರಿಗೆ ಒಂದು ಆಫರನ್ನು ಕೊಡ್ತೀವಿ. ಆ ಆಫರ್ದ ಪ್ರಕಾರ ಭಾರತ ದೇಶದ ಹುಡುಗರೇ ಆಗಿರಲಿ, ಯುರೋಪ್ ದೇಶದ ಹುಡುಗರೇ ಆಗಿರಲಿ, ಬೊಲೋರಸ್ ದೇಶದ ಹುಡುಗಿಯರನ್ನು ಮದುವೆ ಮಾಡಿಕೊಂಡ್ರೆ ಪ್ರತಿ 3 ತಿಂಗಳಿಗೊಮ್ಮೆ 1,38,000 ರೂಪಾಯಿಗಳನ್ನು ಹುಡುಗನಿಗೆ ಕೊಡ್ತೀವಿ ಅನ್ನುವಂಥ ಒಂದು ಅನೌನ್ಸನ್ನು ಮಾಡಿದರು. ಆಮೇಲೆ ಅಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಹೆಣ್ಣು ಮಗುವಿನ ಅಥವಾ ಪ್ರತಿ ಮಗುವಿನ ಆರೈಕೆಗಾಗಿ 3 ವರ್ಷಗಳ ಅವಧಿಗೆ ತಿಂಗಳಿಗೆ 18,000 ರೂಪಾಯಿಗಳನ್ನು ಕೊಡ್ತೀವಿ. ಆಮೇಲೆ ಹೆಣ್ಣು ಮಗು ಹುಟ್ಟಿದರೆ ಆ ಮಗು ಬಂಗಾರದ ಒಂದು ಮಗು ಅಂತೇಳಿ ಅಲ್ಲಿ ಭಾವಿಸ್ತಾರೆ. ಆ ಮಗು ಮದುವೆ ಆಗುವವರೆಗೂ ಕೂಡ ಸರ್ಕಾರವೇ ಆ ಮಗುವಿನ ಒಂದು ವಿದ್ಯಾಭ್ಯಾಸ ಆಗಲಿ, ಯೋಗಕ್ಷೇಮ ಆಗಲಿ, ಆ ಹುಡುಗಿಯ ಒಂದು ಸಂಪೂರ್ಣ ಹೊಣೆಯನ್ನು ಅಲ್ಲಿ ಸರ್ಕಾರ ವಹಿಸ್ಕೊಳ್ಳಲಿಕ್ಕೆ ಮುಂದೆ ಬಂದಿದೆ. ಹೀಗಿರುವಾಗ ಆಮೇಲೆ ಅಲ್ಲಿಯ ಸರ್ಕಾರ ಆಗಲಿ, ಅಲ್ಲಿ ಹುಡುಗಿಯರಾಗಲಿ ಭಾರತ ದೇಶದ ಹುಡುಗರನ್ನೇ ಯಾಕೆ ಇಷ್ಟಪಡ್ತಾರೆ ಅನ್ನುವ ಒಂದು ವಿಷಯವಾಗಿ ಭಾರತ ದೇಶದ ಹುಡುಗರಂದರೆ ಆ ಹುಡುಗಿಯರಿಗೆ ಪಂಚಪ್ರಾಣ.
ಆ ಪಂಚಪ್ರಾಣ ಹೀಗಿರುವಾಗ ಭಾರತ ದೇಶದ ಹುಡುಗರು ಅಂತಂದರೆ ಅವರಿಗೆ ಎಲ್ಲಿಲ್ಲದ ಮುದ್ದಿನ ವಿಚಾರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಅಲ್ಲಿಯ ಸರ್ಕಾರ ಮೊದಲನೇದಾಗಿ ಭಾರತೀಯರಿಗೆ ಹಾಗೂ ಯುರೋಪ್ ದೇಶದ ಹುಡುಗರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದೆ. ಹೀಗಿರುವಾಗ ಅಲ್ಲಿ ಹೋಗಿ ವಾಸಿಸಬೇಕು ಅಂದರೆ ಅಲ್ಲಿಯ ಸಿಟಿಜನ್ಶಿಪ್ ತೆಗೆದುಕೊಳ್ಬೇಕು, ಅಂದರೆ ಅಲ್ಲಿಯ ಪೌರತ್ವವನ್ನು ತೆಗೆದುಕೊಳ್ಬೇಕು. ಆಮೇಲೆ ಅಲ್ಲಿಯೇ ಅವರು ವಾಸ ಮಾಡಬೇಕು. ಹೀಗಿದ್ದರೆ ಮಾತ್ರ ಅಲ್ಲಿಯ ಸರ್ಕಾರ ಅವರಿಗೆ ಪ್ರತಿ 3 ತಿಂಗಳಿಗೊಮ್ಮೆ 1,35,000 ರೂಪಾಯಿಗಳನ್ನು ಕೊಡ್ತಾರೆ, 36,000 ರೂಪಾಯಿಗಳನ್ನು ಕೊಡ್ತಾರೆ. ಹೀಗೆ 3 ವರ್ಷಗಳವರೆಗೂ ಕೊಡ್ತಾರೆ. ಆಮೇಲೆ ಅಲ್ಲಿಯ ಸಿಟಿಜನ್ಶಿಪ್ ಸಿಕ್ಕ ಮೇಲೆ ಅವರು ಬೇರೆ ದೇಶಕ್ಕೆ ಹೋಗಿ ವಲಸೆ ಮಾಡುವಂಗಿಲ್ಲ, ಆಮೇಲೆ ಬೇರೆ ದೇಶಕ್ಕೆ ವಲಸೆ ಹೋಗುವಂಗಿಲ್ಲ. ಅಕಸ್ಮಾತ್ ಅವ್ರು ಏನಾದರೂ ಹೋದರೆ ಆಮೇಲೆ ಅವರಿಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ. ಹೀಗಿರುವಾಗ ಆಮೇಲೆ ಮದುವೆಯ ಪ್ರಸ್ತಾಪವನ್ನು ಅವರು ಸಿಟಿಜನ್ಶಿಪ್ ತೆಗೆದುಕೊಂಡ ಮೇಲೆ ಸರ್ಕಾರವೇ ಒಂದು ಬ್ಯಾಂಕ್ನವ್ರು ಲೋನ್ ಏನು ಕೊಟ್ಟಿರ್ತಾರಲ್ಲ, ಆ ರೀತಿಯಾಗಿ ಈ ಹುಡುಗರ ಒಂದು ಬೆನ್ನು ಹತ್ತಿ ಬಿಡ್ತಾವೆ. ಯಾಕಂದ್ರೆ ಅಲ್ಲಿಯ ಹುಡುಗಿಯರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಇವ್ರು ಎಷ್ಟು ಬ್ಯಾಂಕ್ ಲೋನ್ ಕೊಟ್ಟಿರ್ತಾರಲ್ಲ ಇಂಡಿಯಾದೊಳಗೆ, ಅದರ 100 ಪಟ್ಟು ಪ್ರಯತ್ನ ಮಾಡಿ ಅವರು ಅಲ್ಲಿಯ ಹುಡುಗಿಯರಿಗೆ ಮತ್ತು ಇಲ್ಲಿಯ ಹುಡುಗರಿಗೆ ಮದುವೆ ಮಾಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಹೀಗಿರುವಾಗ ಆಮೇಲೆ ಅಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ತುಂಬ ಗೌರವದ ಒಂದು ವಾತಾವರಣ ಇದೆ. ಹೀಗಿರುವಾಗ ಅಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ವಾತಾವರಣವನ್ನು ಬಳಸಿಕೊಳ್ಬೇಕು, ಉಳಿಸಿಕೊಳ್ಬೇಕು, ತಮ್ಮ ಸಮೃದ್ಧ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತುತ ಹುಡುಗರು ಕೂಡ ಮಾಡ್ತಾ ಇರಬಹುದು. ಹೀಗಿರುವಾಗ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರತಿಯೊಂದು ಹುಡುಗಿಯೂ ಕೂಡ ಬಂಗಾರದ ಹುಡುಗಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ವಿದೇಶಿ ಹುಡುಗಿಯರು, ಫಾರಿನ್ ಹುಡುಗಿಯರು ಅಂತಂದರೆ ಸಿಗರೇಟ್ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೂ ಕೂಡ ಬೋಲೋರೆಸ್ ದೇಶದ ಹುಡುಗಿಯರು ಸಿಗರೇಟನ್ನು ಸೇದೋದಿಲ್ಲ ಮತ್ತು ಯಾವತ್ತೂ ಕೂಡ ಡ್ರಿಂಕ್ಸನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ನೀಡಿದ್ದಾರೆ. ಆಮೇಲೆ ಅವರು ಹಿರಿಯರಿಗೆ ಎಷ್ಟು ಗೌರವ ಕೊಡಬೇಕು, ಅವರ ಜೊತೆಗೆ ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂಥ ಒಂದು ವಿಶಾಲ ಮನೋಭಾವನೆಯನ್ನು ಕೂಡ ಹೊಂದಿರತಕ್ಕಂಥ ಸಂಗತಿಯು ಕೂಡ ಬೆಳಕಿಗೆ ಬಂದಿದೆ. ಆಮೇಲೆ ಅವರು ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ತಮ್ಮ ಸಂಸಾರ, ಮಗು, ಗಂಡ, ಆಮೇಲೆ ತನ್ನ ಅತ್ತೆ ಮಾವಂದಿರು, ತನ್ನ ಕುಟುಂಬದ ಸಲುವಾಗಿಯೇ ಅವರು ತಮ್ಮ ಜೀವನವನ್ನು ಮುಡುಪಾಗಿ ಇಡ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಆ ಹುಡುಗಿಯರಿದ್ದಾರೆ. ಹೀಗಿರುವಾಗ ಅಲ್ಲಿಯ ಹುಡುಗಿಯರನ್ನು ಯಾರು ಮದುವೆ ಮಾಡ್ಕೊಳ್ತೀರಿ, ಅವರು ತಮ್ಮ ಮೊದಲನೇದಾಗಿ ತಾವು ಅಲ್ಲಿ ಸಿಟಿಜನ್ಶಿಪ್ಪನ್ನು ತೆಗೆದುಕೊಳ್ಬೇಕು. ಆಮೇಲೆ ನೀವು ಮುಂದಿನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಜನ ಹುಡುಗರು ಈಗಾಗಲೇ ಪ್ರತಿ ವರ್ಷ ಅಲ್ಲಿ 61% ಹುಡುಗಿಯರನ್ನು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಪ್ರತಿ ತಿಂಗಳು ಕೂಡ 2 ರಿಂದ 3 ಜೋಡಿಗಳು ಮದುವೆ ಆಗ್ತಾ ಇರತಕ್ಕಂಥ ವಿಚಾರಗಳು ಕೂಡ ನಮ್ಮ ಕಣ್ಮುಂದೆ ಇರುವಾಗ ಇಲ್ಲಿಯ ಹುಡುಗರಿಗೆ, ಅದು ಕೂಡ ಭಾರತೀಯ ಯುವ ವಿದ್ಯಾರ್ಥಿಗಳಿಗೆ, ಯುವ ಪದವೀಧರರಿಗೆ ಈ ಒಂದು ಅವಕಾಶ ಗೋಲ್ಡನ್ ಅವಕಾಶ ಅಂತಲೇ ನಾನು ಭಾವಿಸ್ತೀನಿ. ಆದರೂ ಕೂಡ ಈ ಸಂದರ್ಭದಲ್ಲಿ ನೀವು ಯಾರಾದರೂ ಕೂಡ ಬೋಲೋರೆಸ್ ದೇಶಕ್ಕೆ ಹೋಗಬೇಕಾದ್ರೆ ಹಾಗೂ ಆ ದೇಶದ ಸಿಟಿಜನ್ಶಿಪ್ ತೆಗೆದುಕೊಂಡು ಅಲ್ಲಿಯ ಹುಡುಗಿಯರನ್ನು ಮದುವೆ ಮಾಡಿಕೊಳ್ಬೇಕಾದ್ರೆ ನೀವು ನಿಮ್ಮ ಕಮೆಂಟನ್ನು ನನ್ನ ಕನ್ನಡಿಗ ಚಾನಲ್ YTM ಮುಖಾಂತರ ಹಂಚಿಕೊಳ್ತೀರಾ ಅನ್ನುವಂಥ ಭಾವನೆಯೂ ಕೂಡ ನನ್ನದಾಗಿದೆ. ಹೀಗಿರುವಾಗ ಬೋಲೋರೆಸ್ ದೇಶದ ಸುಂದರಿಯರು, ಹುಡುಗಿಯರು ಹಾಗೂ ಆ ದೇಶದ ಹುಡುಗಿಯರನ್ನು ಮದುವೆ ಮಾಡ್ಕೊಳ್ಳುವಂಥ ಲಕ್ ಯಾರಿಗಿದೆ ಅದನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಹೀಗಿರುವಾಗ ನಿಮ್ಮೆಲ್ಲ ಭಾವನೆಗಳನ್ನು ಕೂಡ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ರಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತೀರಾ ಅನ್ನುವಂಥ ಭಾವನೆ ನನ್ನದು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸಿ ನಾಳಿನ ವಿಡಿಯೋದೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.